ಸ್ನೇಹಿತರೆ, ಸಂಬಂಧಗಳ ಲೋಕವೇ ವಿಚಿತ್ರ. ಕೆಲವು ಸಂಬಂಧಗಳು ರಕ್ತಕ್ಕಿಂತಲೂ ಮಿಗಿಲಾದ ಪ್ರೀತಿಯನ್ನು ಹೊಂದಿರುತ್ತವೆ. ಈ ಬೆಂಗಳೂರಿನಲ್ಲಿ ಸುರಿಯುವ ಮಳೆ, ಕೈಯಲ್ಲೊಂದು ಬಿಸಿಯಾದ ಕಾಫಿ, ಎದುರಿಗೆ ಮನಬಿಚ್ಚಿ ಮಾತನಾಡಲು ಒಬ್ಬರು ಆಪ್ತ ಗೆಳೆಯರಂತಿರುವ ಅತ್ತಿಗೆ ಇದ್ದರೆ ಆ ಮನೆಯೇ ಒಂದು ಸುಂದರ ಸ್ವರ್ಗ ಸರೋವರ. ಸ್ನೇಹಿತರೆ, ಅಶೋಕನ ಪಾಲಿಗೆ ಅತ್ತಿಗೆ ಅನನ್ಯ ಕೇವಲ ಅಣ್ಣನ ಹೆಂಡತಿಯಾಗಿರಲಿಲ್ಲ. ಅವಳು ಅವನ ಜೀವನದ ಸಣ್ಣ ಸಣ್ಣ ಸಂತೋಷಗಳನ್ನು ಅರ್ಥಮಾಡಿಕೊಳ್ಳುವ ಏಕೈಕ ಜೀವವಾಗಿದ್ದಳು. ಅಣ್ಣ ದಿವಾಕರ್ ಕೆಲಸದ ಒತ್ತಡದಲ್ಲಿ ಮನೆಯನ್ನು ಮರೆತಿದ್ದರೆ ಅತ್ತಿಗೆಯ ಅಚ್ಚುಕಟ್ಟಾದ ಮಾತುಗಳು ಮತ್ತು ಮೈದುನನ ತುಂಟಾಟ ಆ 4 ಗೋಡೆಗಳ ಮಧ್ಯೆ ಹೊಸ ಸುಂದರ ಮೆರುಗನ್ನು ತರುತ್ತಿತ್ತು. ಆದ್ರೆ ಈ ಸುಂದರ ಆಪ್ತತೆಯ ನಡುವೆ ಕಾಲ ಒಂದು ದೊಡ್ಡ ಸವಾಲನ್ನು ಎಸೆಯಲು ಹೊರಟಿತ್ತು ಎಂದು ಯಾರೂ ಸಹ ಊಹಿಸಿರಲಿಲ್ಲ. ಬೆಂಗಳೂರಿನ ಆ ಒಂದು ಉತ್ತಮ ಸಂಜೆಯಲ್ಲಿ ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು. ಆ ಸುಸಜ್ಜಿತ ಫ್ಲಾಟ್ನಲ್ಲಿ ಗಂಡ ಹೆಂಡತಿ ದಿವಾಕರ್ ಮತ್ತು ಅನನ್ಯ ವಾಸವಾಗಿದ್ದರು. ದಿವಾಕರ್ಗೆ ತನ್ನ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸದ ಒತ್ತಡವಿದ್ದರೆ, ಅವನ ತಮ್ಮ ಅಶೋಕ್ ಆಗ ತಾನೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವೃತ್ತಿಜೀವನವನ್ನು ಆರಂಭ ಮಾಡಿದ್ದನು. ಅವರ ಮನೆಯಲ್ಲಿ ಅನನ್ಯ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸುವ ಗೃಹಿಣಿ ಮಹಿಳೆ. ಅವಳ ಬಳಿಯಿಂದ ಉತ್ತಮ ಸ್ನೇಹದ ಮನೋಭಾವ, ಮಾತುಗಾರಿಕೆ ಆ ಕುಟುಂಬದ ನೆಮ್ಮದಿಗೆ ಅತಿದೊಡ್ಡ ಮೂಲವಾಗಿತ್ತು. ಒಮ್ಮೆ ಸಂಜೆಯ ಸಮಯದಲ್ಲಿ ಕಾಫಿ ಕುಡಿಯುತ್ತಾ ಮಾತುಕತೆಗಳು ನಡೆದಿದ್ದವು. ಅಣ್ಣ ದಿವಾಕರ್ ಆಫೀಸ್ನಿಂದ ಇನ್ನೂ ಬಂದಿರಲಿಲ್ಲ. ಅಶೋಕ್ ತನ್ನ ಆಫೀಸ್ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಾಗ ಅನನ್ಯ ಕಾಫಿ ತೆಗೆದುಕೊಂಡು ಬಂದಳು. ಅನನ್ಯ: ಬಾಯಪ್ಪ ಅಶೋಕ್, ಇವತ್ಯಾಕೋ ತುಂಬಾ ಲೇಟ್ ಆಯ್ತಲ್ಲ? ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಸಾಫ್ಟ್ವೇರ್ ಕೆಲ್ಸ ತುಂಬಾ ಕಷ್ಟ ಅಲ್ವಾ? ಅಶೋಕ್ ಸೋಫಾ ಮೇಲೆ ಮಲಗುತ್ತಾ: ಹೌದದ್ಕೆ, ಒಂದು ಪ್ರಾಜೆಕ್ಟ್ ಟೆನ್ಷನ್. ಅಣ್ಣ ಇನ್ನೂ ಬಂದಿಲ್ವಾ? ಅನನ್ಯ: ಅವ್ರಿಗೇನು, ಆಫೀಸ್ ಅಂದ್ರೆ ಪ್ರಾಣ, ಮನೆ ಅಂದ್ರೆ ಮರ್ತು ಹೋಗಿದ್ದಾರೆ. ಅದಕ್ಕೆ ಅಲ್ವಾ ನೀನು ನನ್ಜೊತೆ ಹರಟೆ ಹೊಡೆಯಕ್ಕೆ, ಸಮಯ ಕಳೆಯಕ್ಕೆ ಇರೋದು? ಅಶೋಕ್ ನಗುನಗುತ್ತಾ: ಅದ್ಗೆ, ಅಣ್ಣನಿಗೆ ತನ್ನ ಕಂಪನಿ ಕೆಲ್ಸ ಅಂದ್ರೆ ಮುಖ್ಯ, ಆದ್ರೆ ನನಗೆ ನಿಮ್ಮ ಕೈ ಅಡಿಗೆ ಮತ್ತು ಈ ಕಾಫಿಗಿಂತ ರುಚಿಯಾದದ್ದು ಯಾವುದೂ ಇಲ್ಲ. ಅನನ್ಯ ಅವಳು ಕೂಡ ಸೋಫಾ ಮೇಲೆ ಕುಳಿತು: ಹೌದಾ, ಇಷ್ಟು ಐಸ್ ಕ್ರೀಮ್ ತರಹ ಮಾತಾಡ್ತಿದ್ಯಲ್ಲ, ನನ್ಗ್ಯಾಕೋ ಭಯವಾಗ್ತಿದೆ. ನಿನ್ನ ಫ್ಯೂಚರ್ ಪ್ಲಾನ್ ಏನು ಅಶೋಕ್? ಇನ್ನೂ ಎಷ್ಟು ದಿನ ಹೀಗೆ ನನ್ಜೊತೆ ಮಾತ್ರ ಮಾತಾಡ್ಕೊಂಡಿರ್ತೀಯ? ಮದುವೆ ಬೇಡ್ವೇ? ಹೀಗೆ ಅನನ್ಯ ಅಶೋಕನ ಹತ್ತಿರ ಸರಿದು ಕುಳಿತುಕೊಂಡಳು. ಆಪ್ತತೆ ಹದ ಮೀರಿ ಇಬ್ಬರು ಗೆಳೆಯರಂತಿ ಆಗಿತ್ತು. ಅಶೋಕ್: ಅದ್ಗೆ, ಪ್ರೀತಿ ಮದುವೆಯೆಲ್ಲ ಈಗ್ಯಾಕೆ? ನಿಮ್ಮಷ್ಟು ಒಳ್ಳೆಯ ಗುಣ ಇರೋ ಹುಡುಗಿ ಸಿಗ್ಬೇಕಲ್ಲ. ಅಣ್ಣ ಪುಣ್ಯವಂತ, ನಿಮ್ಮನ್ನ ಮದುವೆ ಆಗಿದ್ದಾನೆ. ಅನನ್ಯ ಅವನನ್ನೇ ನೋಡುತ್ತಾ: ನೋಡು ಅಶೋಕ್, ಪ್ರತಿಯೊಬ್ರಿಗೂ ಒಬ್ರು ಅಂತ ಬೇಕು. ದಿವಾಕರ್ಗ ಕೆಲಸದ ಮೇಲೆ ಪ್ರೀತಿ, ಆದ್ರೆ ನನಗೆ ಅವರ ಸಾಂಗತ್ಯ ಬೇಕು. ನಿನ್ಜೊತೆ ಮಾತಾಡ್ತಿರೋದು ನನಗೂ ಒಂದ್ರೀತಿ ನೆಮ್ಮದಿ ಕೊಡುತ್ತೆ. ಅಶೋಕ್ ಮೆಲ್ಲಗೆ ಅನನ್ಯಾಳ ಕೈ ಹಿಡಿದು: ಅದ್ಗೆ, ನಿಮ್ಗೇನಾದ್ರೂ ಬೇಜಾರಿದ್ರೆ ನನ್ ಹತ್ರ ಹೇಳ್ಕೊಲ್ಲಿ, ನಾನ್ ನಿಮ್ಮನ್ನ ಯಾವತ್ತೂ ಒಬ್ಬಂಟಿಯಾಗಿರೋಕೆ ಬಿಡಲ್ಲ. ಹೊರಗೆ ಕತ್ತಲಾಯಿತು. ಇದ್ದಕ್ಕಿದ್ದಂತೆ ಕರೆಂಟ್ ಹೋದಾಗ ರೂಮ್ನಲ್ಲಿ ಸಣ್ಣದಾಗಿ ಬೆಳಕಿನ ಅಭಾವ ಉಂಟಾಯಿತು. ಅನನ್ಯ ಎದ್ದು ಹೋಗಲು ಪ್ರಯತ್ನಿಸಿದಾಗ ಅಶೋಕ್ ಅವಳನ್ನು ತಡೆದನು. ಅನನ್ಯ: ಅಶೋಕ್ ಬಿಡು, ಕ್ಯಾಂಡಲ್ ತರ್ತೀನಿ. ಅಶೋಕ್: ಬೇಡ ಅತ್ಗೆ, ಈ ಕತ್ತಲು ಚೆನ್ನಾಗಿದೆ. ಇವತ್ತು ನಿಮ್ಮ ಮೌನ ತುಂಬಾ ಮಾತಾಡ್ತಿದೆ. ನೀವು ನನ್ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಅಂದ್ಮೇಲೆ ನಾನ್ ಯಾವತ್ತೂ ನಿಮ್ ಜೊತೆ ಇರ್ತೀನಿ. ಕತ್ತಲೆಯಲ್ಲಿ ಅಶೋಕನ ಮಾತುಗಳು ಅನನ್ಯಾಳ ಮನಸ್ಸಿನ ಆಳವನ್ನು ಮುಟ್ಟಿದವು. ದಿವಾಕರ್ನಿಂದ ಯಾವತ್ತೂ ಸಿಗದ ಆ ಒಂದು ನಿಮಿಷದ ಶಾಂತತೆ ಮತ್ತು ಸಾಂಗತ್ಯ ಅಶೋಕನ ಬಳಿಯಿತ್ತು. ಅಶೋಕ್ ಮೆಲ್ಲಗೆ ಅನನ್ಯಾಳ ಕೈ ಹಿಡಿದು ಸಮಾಧಾನಪಡಿಸುತ್ತಿದ್ದಾಗ ಆ ಕ್ಷಣದಲ್ಲಿ ಇಬ್ಬರ ನಡುವೆ ಇದ್ದದ್ದು ಕೇವಲ ಪರಸ್ಪರ ನಂಬಿಕೆ ಮತ್ತು ಕಾಳಜಿ ಮಾತ್ರ. ಸ್ನೇಹ ಮತ್ತು ಆಪ್ತತೆ ಹದ ಮೀರಿ ನಿಂತಾಗ ಅಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥ ಕೊಡುತ್ತಿತ್ತು. ಮೈದುನನ ಈ ಕಾಳಜಿ ಅತ್ತಿಗೆಗೆ ಧೈರ್ಯ ತುಂಬಿಸುತ್ತಿದ್ದರೆ, ಅತ್ತಿಗೆಯ ಮೇಲಿರುವ ಗೌರವ ಮೈದುನನಿಗೆ ಅವಳನ್ನು ಎಂದಿಗೂ ಒಬ್ಬಂಟಿ ಮಾಡಬಾರದು ಎಂಬ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತಿತ್ತು. ಅನನ್ಯ ಅವನ ಭುಜದ ಮೇಲೆ ತಲೆ ಇರಿಸಿ: ದಿವಾಕರ್ಗೆ ನನ್ನ ಭಾವನೆಗಳು ಅರ್ಥವಾಗಲ್ಲ ಅಶೋಕ್, ನೀನು ಮಾತ್ರ ನನ್ನ ಸಣ್ಣ ಸಣ್ಣ ಸಂತೋಷಗಳನ್ನ ಗಮನಿಸ್ತೀಯ. ಇದು ತಪ್ಪು ಅನ್ಸುತ್ತೆ, ಆದ್ರೆ ನೀನು ನನ್ನ ಹತ್ತಿರ ಇದ್ದಾಗ ನನ್ಗ್ಯಾಕೋ ತುಂಬಾ ಧೈರ್ಯ ಬರುತ್ತೆ. ಅಶೋಕ್: ಇದು ತಪ್ಪು ಅಂತ ಯಾಕನ್ಕೊಳ್ತೀರಾ? ಇಬ್ಬರು ವ್ಯಕ್ತಿಗಳ ನಡುವೆ ಇರುವ ಶುದ್ಧ ಪ್ರೀತಿ ಮತ್ತು ಕಾಳಜಿ ಯಾವತ್ತೂ ತಪ್ಪಾಗಲ್ಲ. ನಿಮ್ಮ ಈ ಕಣ್ಣುಗಳಲ್ಲಿರುವ ಪ್ರೀತಿ ನನಗೆ ಅರ್ಥವಾಗುತ್ತೆ. ಕತ್ತಲೆಯಲ್ಲಿ ಅಶೋಕ್ ಅವಳ ಕೈ ಹಿಡಿದು ಅಂದಿದ್ದ ಮಾತು ಕೇಳಿ ಅನನ್ಯ ಜೋರಾಗಿ ನಗಲು ಶುರು ಮಾಡಿದಳು. ಅನನ್ಯ ನಗುತ್ತಾ: ಅಶೋಕ್,
ಲೈಟ್ ಹೋಗಿದ ಅಂತ ನೀನು ಇಷ್ಟೊಂದು ಸೀರಿಯಸ್ ಆಗ್ಬೇಡಪ್ಪ. ನಿನ್ನ ಫಿಲಾಸಫಿ ಮಾತುಗಳನ್ನ ಕೇಳಿ ನನಗೆ ನಗು ಬರ್ತಿದೆ. ಅಷ್ಟಕ್ಕೂ ನನ್ನ ಭುಜದ ಮೇಲೆ ತಲೆ ಇಟ್ಟಿದ್ದು ಸಾಕು. ಮೊದಲ್ ಹೋಗಿ ಆ ಎಮರ್ಜೆನ್ಸಿ ಲೈಟ್ ಎಲ್ಲಿಟ್ಟಿದ್ಯಾ ನೋಡು. ಮಾಡಿದೀರ, ನಂಗೆ ತುಂಬಾನೇ ಖುಷಿ ಆಯ್ತು ಬಿಡಿ ಸ್ವಾಮಿ. ಸರಿ ಅಂತ ಸಂತೋಷ. ಅಂದ್ರೆ ಬೇರೆಯವ್ರ ಹತ್ರ ನಾನು ತುಂಬಾ ಮಾಡ್ಕೊಂಡು ಇಷ್ಟಕ್ಕಿಂತ ನಾನು ಫಸ್ಟ್ ನಿಮ್ಗೆ ಸಿಕ್ಬಿಟ್ಟಿರ, ನಂಗೆ ತುಂಬಾ ಇನ್ನೂ ಬೇಗನೆ ಇದಾಗಿ ಎಕ್ಸಾಮ್ ಎಲ್ಲ ಬರ್ದ್ಬಿಟ್ಟಿರೋದು ಅಂತ ಒಂದು ಖುಷಿ ಆಗ್ತಿತ್ತು ನಂಗೆ. ನನ್ಗೆ ನಾನ್ ಯಾಕೆ ನಿಮ್ಮನ್ನ ನಂಬಿದೆ ಅಂತಂದ್ರೆ ಎಷ್ಟೊಂದ್ ಜನ ನನ್ನ ಹತ್ರ ದುಡ್ಡು ತಗೊಂಡಿದಾರ. ಒಬ್ರು ಕೂಡ ನಾವ್ ಈ ತರ ಪೂಜೆ ಮಾಡ್ತಿದೀವಿ ಅಂತ ನನಗೆ ಹೇಳ್ದವ್ರಲ್ಲ. ನೀವ್ ಲೈವ್ ಆಗಿ ನನಗ್ ತೋರ್ಸಿದೀರಾ, ನೀವ್ ನನಗ್ ಲೈವ್ ಆಗಿ ತೋರ್ಸಿದೀರಾ. ಲಾಸ್ಟ್ ಟೈಮ್ ಮಾಡಿಸಿದಾಗೂ ಅಷ್ಟೇ ವಿಡಿಯೋ ಕಾಲ್ ಮಾಡಿಸಿ ನನ್ ಕೈಯಲ್ಲಿ ಮಂತ್ರ ಹೇಳಿಸಿ ನೀವ್ ನನಗೆ ಇನ್ ಪ್ರಾಕ್ಟಿಕಲ್ ಆಗಿ ತೋರ್ಸಿದೀರಾ. ಸೊ ಆ ನಂಬಿಕೆ ಮೇಲೆನೆ ನೋಡಿ ನೀವ್ ಹೇಳ್ದಂಗೆ ಋಣಾನು ಬಂದ ಏನು ಮಾಡಕ್ ಆಗಲ್ಲ. ನಿಮ್ ಕೈಯಲ್ಲೇ ನನ್ ಕಷ್ಟಗಳು ತೀರ್ಬೇಕು ಅಂತಿದ್ರೆ ನಿಮ್ ಕೈಯಲ್ಲೇ ತೀರೋದು. ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ನಾನು ನದಿ ಅಂತ ನಾನೇ ಪೂಜೆ ಮಾಡಿಸಿತ್ತು. ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇದೆಯಾ? ಸಂಗಾತಿಯ ಅನೈತಿಕ ಸಂಬಂಧದಿಂದ ಮನನೊಂದಿದ್ದೀರಾ? ಇನ್ನು ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಪರಿಹಾರ ಶತಸಿದ್ಧ. ಅಶೋಕ್ ಎದ್ದು ನಿಂತು ತಬ್ಬಿಬ್ಬಾಗಿ, ಅಯ್ಯೋ ಅತ್ತಿಗೆ, ನಾನು ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾ ಇದ್ದೀನಿ, ನೀವ್ ಹೀ ಕಾಲೆಳಿತಿದ್ದೀರಲ್ಲ. ಅಷ್ಟರಲ್ಲಿ ಪಟ್ಟಂತ ಲೈಟ್ ಬಂತು. ಎದುರುಗಡೆ ದಿವಾಕರ್ ಕೈಯಲ್ಲಿ ಐಸ್ ಕ್ರೀಂ ಬಾಕ್ಸ್ ಹಿಡಿದು ಬಂದನು. ಇಬ್ರನ್ನೂ ನೋಡಿ ಅವನು ಕೂಡ ನಕ್ಕನು. ದಿವಾಕರ್, ಏನಪ್ಪ ಅಶೋಕ್, ನಾನ್ ಬರೋದು ಲೇಟ್ ಆಗುತ್ತೆ ಅಂತ ಅತ್ತಿಗೆ ಹತ್ರ ಡೈಲಾಗ್ ಹೊಡಿಯೋಕ್ ಶುರು ಮಾಡಿದ್ಯಾ? ನಾನಿಷ್ಟೊತ್ತು ಬಾಗ್ಲ ಹತ್ರ ನಿಂತು ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಿದ್ದೆ. ಅಶೋಕನ ಮುಖ ಸಣ್ಣದಾಯಿತು. ಅನನ್ಯ ಮತ್ತು ದಿವಾಕರ್ ಇಬ್ರೂ ಸೇರಿ ಅಶೋಕನ ಕಾಲೆಳೆಯಲು ಶುರು ಮಾಡಿದ್ರು. ಅನನ್ಯ, ನೋಡ್ರಿ, ನಿಮ್ ತಮ್ಮನಿಗೆ ನನ್ಮೇಲೆ ಎಷ್ಟು ಪ್ರೀತಿ ಅಂದ್ರೆ ನೀವು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀರಾ ಅಂತ ಇವನು ತನ್ಗಾಗಿ ಹುಡುಗಿ ನೋಡೋದನ್ನೇ ಬಿಟ್ಬಿಟ್ಟಿದ್ದಾನೆ. ಅಶೋಕ್, ಅಯ್ಯೋ ಅಣ್ಣ, ಅದ್ ಹಾಗಲ್ಲ, ಅತ್ತಿಗೆಗೆ ಬೇಜಾರಾಗ್ಬಾರ್ದು ಅಂತ ನಾನ್ ಕಂಪನಿ ಕೊಡ್ತಿದ್ದೆ ಅಷ್ಟೇ. ದಿವಾಕರ್, ಸರಿ ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಅಶೋಕ್, ನೀನು ಅತ್ತಿಗೆಯನ್ನ ಅಷ್ಟು ನಂಬ್ತೀಯ ಅಲ್ವಾ? ಹಾಗಾದ್ರೆ ಅತ್ತಿಗೆ ನಿನ್ ಬಗ್ಗೆ ಒಂದ್ ದೊಡ್ಡ ಪ್ಲಾನ್ ಮಾಡಿದ್ದಾಳೆ. ಅನನ್ಯ ಒಂದು ಫೋಟೋವನ್ನು ಅಶೋಕನ ಮುಂದೆ ಇಟ್ಟಲು. ಅದು ಒಬ್ಬಳು ಸುಂದರವಾದ ಹುಡುಗಿಯ ಫೋಟೋ. ಅನನ್ಯ, ಅಶೋಕ್, ಇದು ನಿನ್ನ ಕಾಲೇಜ್ ಫ್ರೆಂಡ್ ಸ್ನೇಹ ಅಲ್ವಾ? ಅವಳು ನನಗ್ ಸಿಕ್ಕದ್ಲು. ಅವಳು ನಿನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತ ನನಗ್ ಗೊತ್ತು. ಅದಕ್ಕೆ ನಾನು ಮತ್ತು ನಿನ್ನ ಅಣ್ಣ ಸೇರಿ ಇವತ್ತವಳ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೇವೆ. ನಿಮ್ಮಿಬ್ರು ಮದುವೆ ಫಿಕ್ಸ್. ಅಶೋಕ್ ಅತ್ತಿಗೆಯ ಮಾತು ಕೇಳಿ ದಂಗಾಗಿ ಹೋದನು. ಅವಳು ಅಶೋಕನ ಒಂಟಿತನದ ಜೀವನವನ್ನು ದೂರ ಮಾಡಲು ಈ ಸರ್ಪ್ರೈಸ್ ರೆಡಿ ಮಾಡಿದ್ದಳು. ದಿವಾಕರ್, ಏನೋ ಅಶೋಕ್, ಅತ್ತಿಗೆಯನ್ ಬಿಟ್ಟು ಬೇರೆ ಯಾರ್ ಜೊತೆನೂ ಮಾತಾಡಲ್ಲ ಅಂತಿದ್ಯಲ್ಲ, ಈಗ ಸ್ನೇಹ ಜೊತೆ ಮಾತಾಡ್ತೀಯಾ ಇಲ್ವೋ? ಅಶೋಕನ ಮುಖ ಕೆಂಪಾಯಿತು. ಅವನು ನಗುತ್ತಾ, ಅತ್ತಿಗೆ, ನೀವಿಷ್ಟು ದೊಡ್ಡ ಟ್ವಿಸ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ನಿಜವಾಗ್ಲೂ ತುಂಬಾ ಗ್ರೇಟ್. ಕೆಲವು ದಿನಗಳು ಉರುಳುತ್ತಿದ್ದಂತೆ ಅಶೋಕನ ನಿಶ್ಚಿತಾರ್ಥ ಸ್ನೇಹಾಳ ಜೊತೆ ಅದ್ಧೂರಿಯಾಗಿ ನೆರವೇರಿತು. ಆದ್ರೆ ಮದುವೆಗೆ ಇನ್ನೂ 3 ತಿಂಗಳು ಬಾಕಿ ಇದ್ದವು. ಅಷ್ಟರಲ್ಲಿ ದಿವಾಕರ್ ಕೆಲಸ ಮಾಡುವ ಕಂಪನಿಯಿಂದ ಅವನಿಗೆ ಒಂದು ದೊಡ್ಡ ಆಫರ್ ಬಂತು. ಅವನು ಜರ್ಮನಿಗೆ 1 ತಿಂಗಳ ಕಾಲ ಪ್ರಾಜೆಕ್ಟ್ ಕೆಲಸದ ಮೇಲೆ ಹೋಗಬೇಕಿತ್ತು. ಅನನ್ಯ, ಅಶೋಕ್, ನಾನು ಜರ್ಮನಿಗೆ ಹೋಗಲೇಬೇಕು. ಈ ಪ್ರಾಜೆಕ್ಟ್ ನನ್ನ ಕರಿಯರ್ಗೆ ತುಂಬಾ ಮುಖ್ಯ. ಅಯ್ಯೋ ರೀ, ಹಾಗಾದ್ರೆ ಅಶೋಕ್ ಮದುವೆ ತಯಾರಿಯೆಲ್ಲ ಹೇಗೆ? ಇವನೊಬ್ನೇ ಇರೋಕ್ಕಾಗಲ್ಲ. ಅಶೋಕ್ ತಮಾಷೆಯಾಗಿ, ಅಣ್ಣ, ನೀನ್ ಹೋಗು, ಅತ್ತಿಗೆ ಇಡ್ಡಾರಲ್ಲ ನನ್ನನ್ನು ನೋಡ್ಕೊಳ್ಳಕ್ಕೆ. ನೀನ್ ಬರುವಷ್ಟರಲ್ಲಿ ನಾನು ಮತ್ತು ಅತ್ತಿಗೆ ಸೇರಿ ಮದುವೆ ಶಾಪಿಂಗ್ ಮುಗಿಸ್ಬಿಡ್ತೀವಿ. ದಿವಾಕರ್ ಹೂ ಎಂದು ಸಿದ್ಧನಾಗಿ ಜರ್ಮನಿಗೆ ಹೊರಟನು. ಮನೆಯಲ್ಲಿ ಅತ್ತಿಗೆ ಮತ್ತು ಮೈದುನನ ಹರಟೆಗಳು ತಮಾಷೆಗಳು ಎಂದಿನಂತೆ ಸಾಗಿದವು. ಆದ್ರೆ ಹವಾಮಾನ ಬದಲಾದಂತೆ ಅಶೋಕನಿಗೆ ಇದ್ದಕ್ಕಿದ್ದಂತೆ ವಿಪರೀತ ಜ್ವರ ಕಾಣಿಸಿಕೊಂಡಿತು. ಅಶೋಕ್ ಬೆಡ್ ಮೇಲೆ ಮಲಗಿದ್ದನು. ಜ್ವರದಿಂದ ಅವನ ಮೈ ಸುಡುತ್ತಿತ್ತು. ಅನನ್ಯ ಅವನ ಬಳಿ ಕುಳಿತು ತಣ್ಣೀರಿನ ಬಟ್ಟೆಯನ್ನು ಅವನ ಹಣೆಯ ಮೇಲೆ ಇಡುತ್ತಿದ್ದಳು. ನೋಡು, ನಾನ್ ಹೇಳಿದ್ದೆ ಆಫೀಸ್ ಕೆಲ್ಸ ಅಂತ ಅತಿಯಾಗಿ ಸುಸ್ತಾಗ್ಬೇಡ ಅಂತ. ಈಗ ನೋಡು ಹೇಗ್ ಮಲಗಿದ್ಯಾ? ಅಶೋಕ್ ಅರೆ ನಿದ್ರೆಯನ್ನೇ ಅತ್ತಿಗೆಯ ಕೈ ಹಿಡಿದು, ಅತ್ತಿಗೆ, ನೀವಿಷ್ಟು ಪ್ರೀತಿ ತೋರಿಸಿ ನನಗೆ ಬೇಗ ಗುಣವಾಗೋದು ಇಷ್ಟ ಆಗಲ್ಲ. ಹೀಗೆ ಯಾರಾದ್ರೂ ಕೇರ್ ಮಾಡ್ತಿದ್ರೆ ಎಷ್ಟು ಚೆನ್ನ ಅಲ್ವಾ? ಅನನ್ಯ ಅವನ ಹಣೆಯ ಮೇಲೆ ಕೈ ಇಟ್ಟು ಸಮಾಧಾನದಿಂದ ನಕ್ಕಳು. ಸರಿ, ಸಾಕು ನಿನ್ನ ಡೈಲಾಗ್, ಎದ್ದು ಮೊದಲು ಈ ಟಾನಿಕ್ ಕುಡಿ. ಆದ್ರೆ ಆ ರಾತ್ರಿ ಇಬ್ಬರಿಗೂ ಒಂದು ಶಾಕ್ ಕಾಯ್ತಿತ್ತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಕರೆಂಟ್ ಕೂಡ ಇರ್ಲಿಲ್ಲ. ಆಗ ಯಾರೋ ಬಾಗಿಲನ್ನು ಜೋರಾಗಿ ಬಡಿಯುವ ಶಬ್ದ ಕೇಳಿಸಿತು. ಅನನ್ಯ ಭಯದಿಂದ ಬಾಗಿಲು ತೆಗೆದರೆ ಅಲ್ಲಿ ನಿಂತಿದ್ದು ಬೇರೆ ಯಾರೂ ಅಲ್ಲ, ಅವಳು ಸ್ನೇಹ. ಅದು ಅಶೋಕನ ಭಾವಿ ಪತ್ನಿ. ಅವಳು ಪೂರ್ತಿ ಆ ಮಳೆಯಲ್ಲಿ ನೆನೆದಿದ್ದಳು. ಸ್ನೇಹ, ಅಕ್ಕ, ಅಶೋಕಿಗೆ ಹುಷಾರಿಲ್ಲ ಅಂತ ಕೇಳಿ ನನಗೆ ಮನೆಯಲ್ಲಿ ಸುಮ್ನೆ ಇರಲಾಗಲಿಲ್ಲ. ಅದಕ್ಕೆ ಸ್ಕೂಟಿ ತಗೊಂಡು ಬಂದೆ. ಅಶೋಕ್ ಹಾಸಿಗೆಯಿಂದ ಎದ್ದು ಕೂತ. ಸ್ನೇಹ ಬಂದಿದ್ದನ್ನು ನೋಡಿ ಅವನಿಗೆ ಇದ್ದಕ್ಕಿದ್ದಂತೆ ಜ್ವರ ಹೋದಂತೆ ಭಾಸವಾಯಿತು. ಆದ್ರೆ ಇಲ್ಲಿಂದ ಶುರುವಾಗಿದ್ದೆ ಅಸಲಿ ಮಜಾ. ಅನನ್ಯ ಇಬ್ಬರನ್ನೂ ಕಾಲೆಳೆಯಲು ಶುರು ಮಾಡಿದಳು. ಓಹೋ, ಇಷ್ಟು ದಿನ ಅತ್ತಿಗೆ ಕಾಫಿ ಬೇಕು ಅಂದವನಿಗೆ ಈಗ ಭಾವಿ ಪತ್ನಿಯನ್ನು ನೋಡಿದ ಕೂಡಲೇ ಜ್ವರ ಓಡಿಹೋಯ್ತಾ? ಸ್ನೇಹ, ನೀನು ಬಂದಿದ್ದೇ ಒಳ್ಳೆದಾಯಿತು. ಇವನಿಗೆ ಗುಳಿಗೆ ಕೊಡಕ್ಕೆ ನಾನ್ ಬೇಕಾಗಿಲ್ಲ. ನಿನ್ನ ಮುದ್ದಾದ ಮಾತು ಸಾಕು.
ಸ್ನೇಹ ನಾಚಿಕೆಯಿಂದ ಕೆಂಪಾದಳು. ಅಶೋಕ್ ಮೆದುವಾಗಿ, ಅತ್ಗೆ, ನೀವಿಷ್ಟು ಬೇಗ ನಮ್ಮನ್ ಹೀಗೆ ಒಂದೇ ರೂಮಲ್ಲೇ ಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅನನ್ಯ ಕಿಚಾಯಿಸುತ್ತಾ, ಹೌದು ಕಣಪ್ಪ, ಈಗ ನೀವಿಬ್ರೂ ಹರಟೆ ಹೊಡೆಯಿರಿ, ನಾನು ಕಿಚನ್ನಲ್ಲಿ ಒಳ್ಳೆ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ. ಆದ್ರೆ ಅಶೋಕ್, ನೆನ್ಪಿರಲಿ, ಇನ್ನೂ ಮದ್ವಿಗೆ 3 ತಿಂಗ್ಳು ಬಾಕಿ ಇದೆ, ಸ್ವಲ್ಪ ಲಿಮಿಟ್ ಇರ್ಲಿ. ಅಶೋಕ್ ಮತ್ತು ಸ್ನೇಹ ಒಬ್ಬರ ಮುಖ ಒಬ್ಬರು ನೋಡಿ ನಕ್ಕರು. ಅನನ್ಯ ಹೋಗುವಾಗ ಅಶೋಕನಿಗೆ ಕಣ್ಣು ಹೊಡೆದು ಸನ್ನೆ ಮಾಡಿದರು. ಅನನ್ಯ ಅಡುಗೆ ಮನೆಯಲ್ಲಿ ಬಜ್ಜಿ ಮಾಡುತ್ತಿರುವಾಗ ಅವಳ ಪತಿ ದಿವಾಕರ್ನಿಂದ ಒಂದು ವಿಡಿಯೋ ಕಾಲ್ ಬಂತು. ದಿವಾಕರ್ ಗಂಭೀರವಾಗಿ ಫೋನ್ನಲ್ಲಿ ಮಾತನಾಡಿದ. ದಿವಾಕರ್, ಅನನ್ಯ, ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನೆಂದ್ರೆ, ಇಲ್ಲಿ ನಾನು ಬಂದ ನನ್ನ ಕೆಲಸ ಮುಗಿಯಿತು, ನಾಳೆಯೇ ವಾಪಸ್ ಬರ್ತಿದ್ದೀನಿ. ಬ್ಯಾಡ್ ನ್ಯೂಸ್ ಏನೆಂದ್ರೆ, ನನ್ನ ಜೊತೆ ಜರ್ಮನಿಯಿಂದ ಅಶೋಕನ ಮಾಜಿ ಗೆಳತಿ ಕೂಡ ಬರ್ತಿದ್ದಾಳೆ. ಅವಳು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದಾಳೆ. ಅನನ್ಯ ಕೈಯಲ್ಲಿದ್ದ ಚಮಚ ಕೆಳಗೆ ಬಿತ್ತು. ರೂಮ್ನಲ್ಲಿ ಅಶೋಕ್ ಮತ್ತು ಸ್ನೇಹ ತುಂಬಾ ಆಪ್ತವಾಗಿ ಮಾತನಾಡುತ್ತಿದ್ದರು. ಈಗ ಈ ಹಳೆಯ ಗೆಳತಿ ಬಂದರೆ ಸ್ನೇಹ ಮತ್ತು ಅಶೋಕನ ಮದುವೆ ಕಥೆ ಏನಾಗಬಹುದು ಎಂದು ಅನನ್ಯ ತಲೆ ಮೇಲೆ ಕೈಯಿಟ್ಟುಕೊಂಡಳು. ಅಯ್ಯೋ ದೇವ್ರೆ, ಈಗ ಈ ಮನೆಯಲ್ಲಿ ಯುದ್ಧ ಶುರುವಾಗೋದು ಗ್ಯಾರಂಟಿ. ಅನನ್ಯ, ಅಶೋಕನ ಎಕ್ಸ್ ಗರ್ಲ್ಫ್ರೆಂಡ್ ರಿಯಾ ಕೂಡ ನನ್ನ ಜೊತೆ ಬರ್ತಿದ್ದಾಳೆ. ಅವಳಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಎಂದು ದಿವಾಕರ್ ಹೇಳಿ ಫೋನ್ ಇಟ್ಟಿದ್ದೆ ತಡ ಅನನ್ಯಾಳ ತಲೆಯಲ್ಲಿ 100 ಯೋಚನೆಗಳು ಓಡತೊಡಗಿದವು. ಒಳಗೆ ರೂಮ್ನಲ್ಲಿ ಮಳೆಯ ಸದ್ದಿನ ಮಧ್ಯೆ ಸ್ನೇಹ ಮತ್ತು ಅಶೋಕ್ ನಡುವೆ ಒಂದು ಸುಂದರ ಕ್ಷಣ ನಿರ್ಮಾಣವಾಗಿತ್ತು. ಸ್ನೇಹ ಮೆಲ್ಲಗೆ ಅಶೋಕನ ಕೈಬೆರಳುಗಳನ್ನು ಹಿಡಿಯುತ್ತಾ, ಅಶೋಕ್, ನಾನು ಬಂದಿದ್ದಕ್ಕೆ ಅಕ್ಕ ಏನಾದ್ರೂ ಅಂದ್ಕೊಂಡ್ರಾ? ನನಗೆ ನಿನ್ನ ಜ್ವರದ ಸುದ್ದಿ ಕೇಳಿ ಫೋನ್ ನೋಡ್ತಾ ಕೂರಕ್ಕೆ ಆಗ್ಲಿಲ್ಲ. ಅಶೋಕ್ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ, ಅತ್ತಿಗೆಗೆ ಎಲ್ಲ ಗೊತ್ತು ಸ್ನೇಹ, ನನ್ನ ಜ್ವರಕ್ಕೆ ಮಾತ್ರೆಗಿಂತ ನಿನ್ನ ಈ ಸಾಂಗತ್ಯವೇ ದೊಡ್ಡ ಮದ್ದು ಅಂತ. ಇವತ್ತು ಜ್ವರ ಬಂದಿದ್ದು ಒಂದು ರೀತಿ ಒಳ್ಳೆದೇ ಆಯ್ತು. ನೀನು ಈ ಮಳೆಯಲ್ಲಿ ನನಗಾಗಿ ಹೀಗೆ ನೆನೆದುಕೊಂಡು ಬರುವಂತಾಯ್ತಲ್ಲ. ಅಶೋಕ್ ಮಾತು ಮುಗಿಸುತ್ತಿದ್ದಂತೆ ಸ್ನೇಹ ನಾಚಿಕೆಯಿಂದ ಅವನ ಹೆಗಲ ಮೇಲೆ ತಲೆ ಇರಿಸಿದಳು. ಅವಳ ಒದ್ದೆಯಾದ ಕೂದಲಿನಿಂದ ಒಂದು ಹನಿ ನೀರು ಅಶೋಕನ ಮೇಲೆ ಬಿದ್ದಾಗ ಇಬ್ಬರ ನಡುವೆ ಒಂದು ರೋಮಾಂಚನಕಾರಿ ಮೌನ ಆವರಿಸಿತು. ಅಷ್ಟರಲ್ಲಿ ಬಿಸಿ ಬಿಸಿ ಬಜ್ಜಿಯ ಪ್ಲೇಟ್ ಹಿಡಿದು ಅನನ್ಯ ಒಳಬಂದಳು. ತನ್ನ ಆತಂಕವನ್ನು ನಗುವಿನ ಹಿಂದೆ ಮರೆಮಾಚಿ ಕೀಟಲೆ ಶುರು ಮಾಡಿದಳು. ಅಯ್ಯಯ್ಯೋ, ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಇಲ್ಲಿ ಜ್ವರ ಮಾಯವಾಗಿ ಪ್ರೀತಿಯ ಪ್ರವಾಹವೇ ಹರಿಯುತ್ತಿತ್ತು ಅನ್ಸುತ್ತೆ. ಅಶೋಕ್, ಈಗ ಮುಖದಲ್ಲಿರೋ ಆ ಗ್ಲೋ ನೋಡಿದ್ರೆ ಜ್ವರ ಅಲ್ಲ, ಮದುವೆಯ ಸುಸ್ತು ಕಾಣಿಸ್ತಿದೆ. ಅಶೋಕ್ ನಗು ನಗುತ್ತಾ, ಅತ್ತಿಗೆ ಪ್ಲೀಸ್ ಕಾಲೆಳೆಬೇಡಿ, ಈ ಸ್ನೇಹ ಅವಳ ಸ್ಕೂಟಿಯಲ್ಲಿ ಜ್ವರ ಇಳಿಸೋ ಶಕ್ತಿ ತಂದಿದ್ದಾಳೆ ಅನ್ಸುತ್ತೆ. ಅನನ್ಯ ಬಜ್ಜಿ ಕೊಡುತ್ತಾ, ಸರಿ ಸರಿ, ಈ ಬಿಸಿ ಬಜ್ಜಿ ತಿಂಡು ನಿಮ್ಮ ಲವ್ ಸ್ಟೋರಿ ಮುಂದುವರೆಸಿ. ಆದ್ರೆ ಅಶೋಕ್, ಸ್ವಲ್ಪ ಜಾಗ್ರತೆ, ನಾಡಿದ್ದು ನಿಮ್ಮಣ್ಣ ಜರ್ಮನಿಯಿಂದ ಬರ್ತಿದ್ದಾರೆ, ದೊಡ್ಡ ಸರ್ಪ್ರೈಸ್ ಒಂದನ್ನು ಹೊತ್ತು ತರ್ತಿದ್ದಾರೆ. ಅನನ್ಯ ತಮಾಷೆಗಾಗಿ ಹೇಳಿದರೂ ಅವಳ ಮನಸ್ಸಿನಲ್ಲಿ ಭಯವಿತ್ತು. ತದನಂತರ ಬೆಳಗ್ಗೆ ಅಶೋಕ್ ಜ್ವರದಿಂದ ಚೇತರಿಸಿಕೊಂಡು ಸುಸ್ತಾಗಿ ಮನೆಯಲ್ಲಿ ಕುಳಿತಿದ್ದನು. ಮನೆಯಲ್ಲಿ ಅತ್ತಿಗೆ ಅನನ್ಯ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಟ್ಯಾಕ್ಸಿಯನ್ನು ಮನೆ ಮುಂದೆ ಬಂದು ನಿಂತಿತು. ದಿವಾಕರ್ ಆ ಕಾರಿನಿಂದ ಇಳಿದು ಒಳಗೆ ಬಂದನು. ಅವನ ಹಿಂದೆ ಒಬ್ಬಳು ಮಾಡರ್ನ್ ಹುಡುಗಿ ಕೂಲಿಂಗ್ ಗ್ಲಾಸ್ ಧರಿಸಿ ಕೈಯಲ್ಲಿ ಲಗೇಜ್ ಹಿಡಿದು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಳು. ಅವಳೇ ರಿಯಾ. ಅಶೋಕನನ್ನು ಕಂಡೊಡನೆ ರಿಯಾ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಹೇ ಅಶೋಕ್, ಲಾಂಗ್ ಟೈಮ್ ನೋ ಸಿ, ಹೌ ಆರ್ ಯು ಬೇಬಿ ಎಂದಳು. ಇದನ್ನು ಅಡುಗೆ ಮನೆಯ ಬಾಗಿಲನಲ್ಲಿ ನೋಡುತ್ತಿದ್ದ ಸ್ನೇಹಾಳ ಕೈಯಲ್ಲಿದ್ದ ಕಪ್ ಕೆಳಗೆ ಬಿದ್ದು ಪುಡಿಯಾಯಿತು. ಅಶೋಕ್ ಹೃದಯ ಹೊಡೆದಂತೆ ನಿಂತಿದ್ದ. ಅತ್ತಿಗೆ ಅನನ್ಯಾಗೆ ಈಗ ದೊಡ್ಡ ಸವಾಲು ಎದುರಾಗಿತ್ತು. ಒಂದು ಕಡೆ ಮುಗ್ಧ ಹುಡುಗಿ ಸ್ನೇಹ, ಇನ್ನೊಂದು ಕಡೆ ಅಶೋಕನ ಮನಸ್ಸನ್ನು ಹಿಂದೆ ಒಮ್ಮೆ ಗೆದ್ದಿದ್ದ ರಿಯಾ. ಅಶೋಕನ ಹಳೆಯ ಪ್ರೇಯಸಿಯ ಅತಿಯಾದ ಆಪ್ತತೆ ಕಂಡು ಸ್ನೇಹ ಮನೆ ಬಿಟ್ಟು ಹೋಗುತ್ತಾಳಾ, ಅಥವಾ ಚಾಣಾಕ್ಷ ಅತ್ತಿಗೆ ಅನನ್ಯ ತನ್ನ ಮೈದುನನ ಸಂಸಾರವನ್ನು ಹೇಗೆ ಉಳಿಸುತ್ತಾಳೆ? ಈ ಭಾಗ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಮುಂದಿನ ರೋಚಕ ತಿರುವುಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಈ ಕಥೆ ನಿಮ್ಗೆ ಏನನ್ಸುತ್ತೆ? ಅಶೋಕ್ ಈಗ ಯಾರನ್ನು ಆರಿಸಿಕೊಳ್ಳಬಹುದು ಎಂದು ಕಮೆಂಟ್ ಮಾಡಿ ತಿಳಿಸಿ.